SIR ಮತದಾರರ ಪಟ್ಟಿಗೆ ನಡೀತಾ ಇರೋ ತೀವ್ರತರವಾದ ಪರಿಷ್ಕರಣೆ. ಇದು ಪ್ರಾರಂಭ ಆಗ್ಲಿಕ್ಕೆ ಮುಂಚೆನೂ ಪ್ರಾರಂಭ ಆದಮೇಲೂ ಕೂಡ ಕಾಂಗ್ರೆಸ್ ಪಕ್ಷ ಕೇವಲ ನಮ್ಮ ರಾಜ್ಯದ ಮಟ್ಟದಲ್ಲಿ ಮಾತ್ರವಲ್ಲ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಬಿಜೆಪಿ ತನ್ನ ಮತ ಬ್ಯಾಂಕ್ ಅನ್ನು ಭದ್ರಗೊಳಿಸಿಕೊಳ್ಳಲಿಕ್ಕೆ ಹಾಗೆ ವಿರೋಧ ಪಕ್ಷಗಳ ಮತ ಬ್ಯಾಂಕ್ ಅನ್ನು ಛಿದ್ರಗೊಳಿಸಲಿಕ್ಕೆ ಬಳಕೆ ಮಾಡಿಕೊಳ್ತಾ ಇರುವ ಒಂದು ಅಸ್ತ್ರ ಅನ್ನೋ ಆರೋಪವನ್ನ ಮಾಡ್ತಲೇ ಬಂದಿದೆ. ಈ ದಿನಕ್ಕೂ ಕೂಡ ಅದು ಮುಂದುವರೆದಿದೆ. ಕೇಂದ್ರ ಚುನಾವಣಾ ಆಯೋಗವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. SIR ಅನ್ನೋ ಹೆಸರಲ್ಲಿ ಸಕ್ರಮವಾದ ಮತದಾರರನ್ನ ಕೂಡ ಅಕ್ರಮ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ ಇತ್ಯಾದಿ ಇತ್ಯಾದಿ. ನಮ್ಮ ರಾಜ್ಯದಲ್ಲಿ ಬೇಕೋ ಬೇಡವೋ ಒಟ್ನಲ್ಲಿ ಪ್ರಕ್ರಿಯೆಗೆ ಸರ್ಕಾರ ಕೂಡ ಸ್ಪಂದಿಸ್ತಾ ಇದೆ. ಇದಕ್ಕೆ ಉದಾಹರಣೆ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಾಗೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಕೂಡ SIR ಆಗಬೇಕು, ಎಲ್ಲ ಮತದಾರರು ಕೂಡ SIR ಪ್ರಕ್ರಿಯೆಯಲ್ಲಿ ಭಾಗಿ ಆಗಬೇಕು, ನಿಮ್ಮ ಓಟ್ಗಳನ್ನು ಮತಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದಕ್ಕೆ ಕಾಂಗ್ರೆಸ್ ಆಸ್ ಅ ಪಾರ್ಟಿ ಯಾವ ರೀತಿಯಾಗಿ ಬೆಂಬಲವಾಗಿ ನಿಲ್ಬೋದು, BLAಗಳ ಮೂಲಕ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಕನ್ಕ್ಲೂಷನ್ ಅಂದೇ ಹೋದರೂ ಕೂಡ ಒಂದು ರೀತಿಯಲ್ಲಿ ಸಮझौता ಅನ್ನೋ ಮಟ್ಟಕ್ಕೆ SIR ಅನ್ನ ಇಲ್ಲಿನ ಅಂದರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷ ಕೂಡ ಒಂದು ಹಂತಕ್ಕೆ ಒಪ್ಕೊಂಡಿದೆ. ಆದರೆ ಈ SIR ನಲ್ಲಿ ಯಾರೆಲ್ಲರನ್ನ ಕೈ ಬಿಡಲಾಗತ್ತೆ ಅನ್ನೋ ಆತಂಕ ಇದೆಯೋ, ಬಹಳ ಪ್ರಮುಖವಾಗಿ ನೇರವಾಗಿ ಹೇಳೋದಾದ್ರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕಿಗೆ SIR ಮೂಲಕ ಧಕ್ಕೆ ತರೋ ಪ್ರಯತ್ನ ಕೇಂದ್ರದಿಂದ ಅಥವಾ BJP ಪಕ್ಷದ ಕಡೆಯಿಂದ ಮಾಡಲಾಗಬಹುದು ಅನ್ನೋ ಅನುಮಾನ ಇದೆಯಲ್ಲ, ಈ ಅನುಮಾನಕ್ಕೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನದ ಭಾಗವಾಗಿ PRC ತರಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಅಥವಾ ತರ್ತಾ ಇದೆ ಅನ್ನೋ ಆರೋಪ ವಿರೋಧ ಪಕ್ಷದ ಕಡೆಯಿಂದ. ಏನಿದು PRC? ರಾಜ್ಯದಲ್ಲಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತವಾಗಿ ನೆಲೆಸಿರುವಂತಹ ನಿವಾಸಿಗಳು ಅಂತ ಹೇಳಿ ನೀಡಲಾಗುವ ಪ್ರಮಾಣ ಪತ್ರ. ಹಾಗಾದರೆ ಈ PRC ನಿಜವಾಗ್ಲೂ SIR ನಿಂದ ತಪ್ಪಿ ಹೋಗುವ ಮತಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನದ ಭಾಗವಾದ್ರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಮತ ಬ್ಯಾಂಕನ್ನು ಉಳಿಸ್ಕೊಳ್ಳಿಕ್ಕೆ ಈ PRC ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಈ PRC ಅನ್ನೋ BJPಯ ಆರೋಪ ಏನಿದೆ, ಇದರಲ್ಲಿ ವಾಸ್ತವಾಂಶ ಇದೆಯಾ? ಸತ್ಯಕ್ಕೆ ಹತ್ತಿರವಾದ ಆರೋಪನಾ ಇದು? ಈ ರೀತಿಯ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯದಲ್ಲಿ SIR ಪ್ರಾರಂಭಕ್ಕೂ ಮೊದಲಿನಿಂದಲೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಅನುಮಾನವನ್ನ ವ್ಯಕ್ತಪಡಿಸುತ್ತಲೇ ಇದೆ. ಬಿಜೆಪಿ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಮತಪಟ್ಟಿ ಪರಿಷ್ಕರಣೆಗೆ SIR ಅನ್ನ ಬಳಕೆ ಮಾಡಿಕೊಳ್ತಾ ಇದೆ. ಚುನಾವಣಾ ಆಯೋಗ ಪಕ್ಷದ ಕೈಗೊಂಬೆಯಾಗಿದೆ. SIR ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ಒಡೆಯುವ ಹುನ್ನಾರ ನಡೆಸಲಾಗುತ್ತಿದೆ ಇತ್ಯಾದಿ ಆರೋಪ ಈಗಲೂ ಮುಂದುವರೆದಿದೆ. ಇದೆಲ್ಲದರ ನಡುವೆ ಗುಂಪು ಗುಂಪಾಗಿ SIR ಮಾಡಲಾಗ್ತಿರೋದನ್ನ ದೋಸ್ತಿ ಪಾಳೆಯ ವಿರೋಧಿಸಿದ್ದು ನಿಮಗೆ ಗೊತ್ತೇ ಇದೆ. ಇಷ್ಟೆಲ್ಲ ಗೊಂದಲದ ನಡುವೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಅಧಿಸೂಚನೆ ಹೊರಡಿಸಿರುವ ಕರ್ನಾಟಕ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ 2026 ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. SIR ಪ್ರಕ್ರಿಯೆಯಲ್ಲಿ ದಾಖಲಾತಿ ತೋರಿಸುವಲ್ಲಿ ವಿಫಲವಾಗಿ ಮತದಾನದ ಹಕ್ಕನ್ನ ಕಳೆದುಕೊಳ್ಳುವ ಆತಂಕ ಇರುವವರಿಗೆ PRC ಮೂಲಕ ಹಕ್ಕು ಕೊಡಿಸೋ ಯತ್ನ ಇದು. ಇದರಲ್ಲಿ ಅರ್ಹತೆ ಕೊಡೋಕೆ ಹೊರಟಿದೆ ಅನ್ನೋದು ವಿಪಕ್ಷಗಳ ಆರೋಪ. ಕೂಡಲೇ ಮಧ್ಯ ಪ್ರವೇಶಿಸುವಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ನಿಮ್ಮ ಉದ್ದೇಶ ಒಂದೇ, ನಿಮಗೆ ವೋಟ್ ಬ್ಯಾಂಕ್. SIR ನಡೀತಾ ಇರುವಾಗಲೇ ಇದನ್ನು ಮಾಡಿರುವಂಥ ಉದ್ದೇಶನೇ ಯಾವ ಇಲ್ಲಿಗಲ್ ವೋಟರ್ಸ್ ಅನ್ನ ನೀವು ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲ್ ಮೂಲಕ ಕರ್ಕೊಂಡು ಬಂದಿದ್ರಿ ಇಷ್ಟು ವರ್ಷಗಳ ಕಾಲ, ಕಳೆದ 20-25 ವರ್ಷಗಳ ಕಾಲ, ಅವರನ್ನ ಈ ರಾಜ್ಯದ ನಾಗರಿಕರು, ಈ ದೇಶದ ನಾಗರಿಕರು ಮಾಡೋಕ್ಕೆ ನೀವು ಹೊರಟಿದ್ದೀರಿ, ಅವರಿಗೆ ಪೌರತ್ವ ಕೊಡೋಕ್ಕೆ ಹೊರಟಿದ್ದೀರಿ. ಸರ್ಕಾರಿ ಅಧಿಕಾರಿಗಳೇ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡೋದು, ಕಾಂಗ್ರೆಸ್ ಪಕ್ಷ ಅದನ್ನ ಕೊಡಲ್ಲ. ಆರೋಪ ಮಾಡೋ ವಿಪಕ್ಷಗಳಿಗೆ ವಾಸ್ತವದ ಅರಿವೇ ಇಲ್ಲ ಅನ್ನೋದು ಸರ್ಕಾರದ ಸಮರ್ಥನೆ. ನಾವು ಕೊಟ್ಟ ತಕ್ಷಣನೇ ಇವರೆಲ್ಲ ಒಪ್ತಾ ಇದ್ದಾರಾ? ದರ್ ಇಸ್ ಅ ಪ್ರೊಸೆಸ್. ಈಗ ಇದಕ್ಕೆ ನಾವು ಇಲ್ಲಿಗಲ್ ಇಮಿಗ್ರೆಂಟ್ಸಿಗೆ ಮಾಡ್ತಾ ಇದ್ದೀವಿ, ಬಾಂಗ್ಲಾದೇಶಿಗೆ ಕೊಡ್ತಾ ಇದ್ದೀವಿ, ಏನಾದರೂ ಕಾಮನ್ ಸೆನ್ಸ್ ಇಟ್ಟು ಮಾತಾಡ್ತಾರ BJP ಅವರು? ರಾಜಕೀಯ ವಾದ ಪ್ರತಿವಾದ ಏನೇ ಇರಲಿ, ಅಸಲಿಗೆ ಶಾಶ್ವತ ನಿವಾಸಿ ಅಂದ್ರೆ ಯಾರು? ಅದನ್ನ ದೃಢೀಕರಿಸೋ ಹಕ್ಕು ಯಾರಿಗಿದೆ? ಈ ಪ್ರಮಾಣ ಪತ್ರ ಕಾನೂನಾತ್ಮಕವಾಗಿ ಏನು ಮಾನ್ಯತೆ ಪಡೆದಿದೆ? SIR ನಡೀತಿರೋ ಹೊತ್ತಲ್ಲೇ PRC ಅಧಿಸೂಚನೆ ಹೊರಡಿಸಿದ್ದು ಯಾಕೆ? ನಾಗರಿಕರಿಗೆ ಇಂತಹದೊಂದು ಪ್ರಮಾಣ ಪತ್ರ ಕೊಡಲು ರಾಜ್ಯ ಸರ್ಕಾರಕ್ಕೆ ಸಂವಿಧಾನಾತ್ಮಕ ಅವಕಾಶ ಇದೆಯೇ? ವಿಪಕ್ಷಗಳ ಆರೋಪದಲ್ಲಿ ಸತ್ಯವಿದೆಯೇ? ಬನ್ನಿ ಚರ್ಚೆ ಮಾಡೋಣ.